ಗುಡ್ ಮಾರ್ನಿಂಗ್ ಮಾಮ್ಸ್. ಗುಡ್ ಮಾರ್ನಿಂಗ್. ಶ್ರೀ, ಏನು ಒಬ್ಬನೇ ಬರ್ತಾ ಇದೀಯಾ? ಜಾಹ್ನವಿಯಲ್ಲಿ ಅಪ್ಪನ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಳಮ್ಮ. ಹೌದಾ, ಸರಿ ಬಿಡು. ಅವಳು ಬಂದ ಮೇಲೆನೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡ್ತೀನಿ. ಅವ್ರ ಅಪ್ಪನ ಜೊತೆ ಮಾತಾಡ್ತಿದ್ದಾಳೆ ಅಂದ್ರೆ ಇನ್ನೂ ಅರ್ಧ ಗಂಟೆ ಆಗತ್ತೆ ಬಿಡಿ. ಇನ್ನೇನೆ ಮತ್ತೆ, ದಿನ ಬೆಳಿಗ್ಗೆ ಸಂಜೆ ಕಾಣೋರು ನಾವೇ ಗಂಟೆ ಹರಟೆ ಹೊಡಿತೀವಿ. ದೂರದಲ್ಲಿರೋ ಅಪ್ಪನ ಜೊತೆ ಅರ್ಧ ಗಂಟೆ ಮಾತಾಡೋದು ಬೇಡವೇನೆ? ಅಮ್ಮ ನನಗೆ ಕೊಟ್ಬಿಡಮ್ಮ, ಆಫೀಸಿಗೆ ಲೇಟ್ ಆಗ್ತದೆ. ಶ್ರೀ, ಹೆಂಡತಿ ಜೊತೆ ತಿಂಡಿ ತಿನ್ನೋ. ಅವಳು ವೇಟ್ ಮಾಡಿದ್ರೆ ಆಫೀಸ್ಗೆ ಲೇಟ್ ಆಯ್ತು ಅಂತ ಹಾಗೆ ತಿಂಡಿ ತಿಂದೆ ಹೋಗ್ತಾನೆ. ಶ್ರೀ, ನಿಂಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಇವನ್ಗೆ ಹೇಳೋ ಬದಲು ಜಾನ್ವಿಗೆ ಹೇಳಿ, ಅವಳು ಖುಷಿ ಪಡ್ತಾಳೆ. ಏಯ್ ಬೇಬಿ, ನಮಗೆ ಜಾಹ್ನವಿ ಶ್ರೀ ಇಬ್ರು ಬೇರೆ ಬೇರೆನಾ? ಅವಳ ಖುಷಿನೇ ಇವನ್ ಖುಷಿ ಅಲ್ವೇನೆ? ಏನಮ್ಮ ಅದು ಅಂತ ಖುಷಿ ವಿಚಾರ? ತಡ ಮಾಡಬಾರ್ದು, ಬೇಗ ಹೇಳು. ಹೋ ಕಣೋ, ನಿಮ್ಮಿಬ್ಬರಿಗೂ ಹೇಳಬೇಕು ಅಂತ ರಾತ್ರಿಯಿಂದ ತಡ್ಕೊಂಡಿದ್ದೀನಿ. ಈಗ ನೀನು ಬಂದಿದೆಯಲ್ಲ, ನಿಂಗೆ ಹೇಳ್ಬಿಡ್ತೀನಿ. ಅಂತ ಏನ್ ದೊಡ್ಡದು ಅಂತ ನಿನ್ಗೇನು ಅನ್ಸಲ್ಲ ಬಿಡು ಶ್ರೀ. ಏ ಬೇಬಿ, ನಾವೇ ಯಾಕೆ ಅವನಿಗೆ ಹೀಗನ್ಕೋ ಹಾಗನ್ಕೋ ಅಂತ ಹೇಳಬೇಕು? ಶ್ರೀ, ನಾವೆಲ್ಲ ಒಂದು ನಿರ್ಧಾರ ಮಾಡಿದ್ದೀವಿ, ಜಾಹ್ನವಿ ಕೆಲ್ಸಕ್ಕೆ ಹೋಗ್ಲಿ ಅಂತ. ಹೌದಾ? ದಾಟ್ಸ್ ಗುಡ್. ಆದ್ರೆ ಅಜ್ಜಿ ಅಮ್ಮನೇ ಹೇಳಿದ್ರು ನೀವುಗಳೇ ನಿರ್ಧಾರ ತಗೊಳ್ಳಿ ಅಂತ. ಬೇಜಾರಿಂದ ಹೇಳಿದ್ರೋ ಅಥವಾ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದ್ರೋ ಗೊತ್ತಿಲ್ಲ. ಹೋಗ್ಲಿ ಬಿಡು ಶ್ರೀ, ನಾವೆಲ್ಲ ನಿರ್ಧಾರ ಮಾಡಾಯಿತು. ಈಗ ನಿನ್ನ ಹೆಂಡತಿಗೆ ಬಿಟ್ಟಿದ್ದು ಅಮ್ಮನ ಹಾಗೆ ಕೆಲಸ ಸಂಸಾರ ಎರಡೂ ನಿಭಾಯಿಸೋದು. ಶ್ರೀ, ಜಾಹ್ನವಿ ತುಂಬ ಜಾಣೆ ಕಣ, ಅವಳು ಖಂಡಿತವಾಗ್ಲೂ ನಿಭಾಯಿಸ್ತಾಳೆ. ಅಮ್ಮ, ಜಾನ್ವಿ ನಿನ್ನ ನಂಬಿಕೆನ ಯಾವತ್ತೂ ಸುಳ್ಳು ಮಾಡಲ್ಲ ಬಿಡು. ಜಾನ್ವಿಗಿಂತ ನಿನಗೆ ನಂಬಿಕೆ ಜಾಸ್ತಿ ಇದೆಯಲ್ಲ ಶ್ರೀ. ಹೌದು ಮಾಮ್, ನನ್ನ ಹೆಂಡತಿ ಅವಳು. ಅವಳಿಗಿಂತ ಹೆಚ್ಚಾಗಿ ನನಗೆ ಗೊತ್ತು ಅವಳ ಶಕ್ತಿ ಸಾಮರ್ಥ್ಯ. ಜಾನು, ನೋಡಮ್ಮ ತಿಂಡಿ ತಿಂತಿದ್ದೀನಿ, ಆಮೇಲೆ ತಿಂದೆ ಹೋದಂತ ರಗಳೆ ತೆಗಿಬೇಡ. ಅಷ್ಟು ಹೆದರಿಕೆ ಇಟ್ಟಿದ್ದಾಳ ನಿನ್ನ ಹೆಂಡತಿ? ಹೆದರಿಕೆ ಅಲ್ಲ ಮಾಮ್, ನಾನು ತಿಂಡಿ ತಿಂದು ಆಫೀಸ್ಗೆ ಹೋದ್ರೆ ಆಮೇಲೆ ತಾನು ಇಡೀ ದಿನ ಏನೂ ತಿನ್ನಲ್ಲ ಅಂತ ಹೇಳಿದಾಳೆ. ಹೀಗೆ ದಾರಿಗೆ ತರಬೇಕು ಇವನ್ನ. ಶ್ರೀ, ಹೇಳೋ ಜಾಹ್ನವಿಗೆ ವಿಷಯನಾ? ಜಾನು, ವಸು ಮಾಮ್ ಅದೇನೋ ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ, ಅದೇನು ಅಂತ ಬೇಬಿ ಮಾಮ್ ಹೇಳ್ತಾರೆ. ನಾನಾ? ಹಾ, ನಿಮ್ಮ ಬಾಯಲ್ಲಿ ಕೇಳಿದ್ರೇನೆ ಎಕ್ಸೈಟಿಂಗ್ ಅನ್ಸೋದು. ಜಾನು, ಕೇಳು, ಖುಷಿ ಆಗ್ತೀಯಾ? ಸರಿ, ನಾನು ಹೊರಡ್ತೀನಿ ಮಾಮ್. ಮಾಮ್ ಬಾಯ್. ಜಾನು ಬಾಯ್. ಐ ಲವ್ ಯು. ನಾನು ಇಷ್ಟು ಚೆನ್ನಾಗಿ ಹೇಳ್ತೀನೋ ನನಗೆ ಗೊತ್ತಿಲ್ಲ ಅಮ್ಮ. ನಾವೆಲ್ಲರೂ ಸೇರಿ ನಿರ್ಧಾರ ತಗೊಂಡಿದ್ದೀವಿ, ನಿನ್ನ ಇಷ್ಟದಾಗೆ ನಿನ್ನ ಕೆಲ್ಸಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ನಾವು ಪರ್ಮಿಷನ್ ಕೊಡದೆ ಆದ್ರೂ ನೀನು ಕೆಲ್ಸಕ್ಕೆ ಹೋಗ್ತೀಯ ಬಿಡೋ, ಅದು ಬೇರೆ ವಿಚಾರ. ಯಾಕಮ್ಮ ಜಾಹ್ನವಿ ಮನ್ಕಾಗಿದ್ಯಾ? ಖುಷಿ ಆಗ್ಲಿಲ್ವಾ ನಿನ್ಗೆ? ಏ ಬೇಬಿ, ಹೇಳೋದೆಲ್ಲ ಹೇಳ್ಬಿಟ್ಟು ಕೊನೆಗೆ ಪೊಂಕ್ ಮಾತಾಡಿದ್ರೆ ಬೇಜಾರಾಗಲ್ವೇನೆ? ಅಂಥದ್ದೇನು ಹೇಳ್ದೆ? ಅದಕ್ಕೆ ಹೇಳಿದ್ದು ನೀವೇ ಹೇಳ್ಕೊಳ್ಳಿ ಅಂತ. ಸಾರಿ, ಹಾಗೇನಿಲ್ಲ, ತುಂಬ ಖುಷಿಯಾಗಿದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕಮ್ಮ? ಹೆಂಗಸರಿಗೆ ಬರೀ ಅಡುಗೆ ಮನೆ ಅಲ್ಲ, ಅವ್ರ ಸಾಮರ್ಥ್ಯ ಇರೋ ಎಲ್ಲ ಕೆಲಸನೂ ಅವ್ರು ಮಾಡಬಹುದು ಅಲ್ವೇನೆ ಬೇಬಿ? ಏನೋಪ್ಪ, ನಮ್ಗಂತೂ ಬೇರೆ ಏನು ಮಾಡೋದಕ್ಕೂ ಯೋಗ್ಯತೆ ಇಲ್ಲ, ಇರೋರ್ಗೇನಕ್ಕೆ ತಡಿಬೇಕು? ಜಾಹ್ನವಿ, ಯಾವತ್ತಿಂದ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದೀಯಾ? ನಾಳೆಯಿಂದನೇ ಹೋಗ್ತೀಯಾ? ಸೋಮವಾರ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಾದಮೇಲೆ ಮ್ಯಾನೇಜರ್ ಮತ್ತು ಶ್ರೀ ಹತ್ರ ಮಾತಾಡಿ ಜಾಯ್ನ್ ಆಗ್ತೀನಿ. ಏನು ಅವಸರ? ಅಯ್ಯೋ, ಅವಳಿಗೆ ಅವಸರ ಇಲ್ವಂತಲ್ಲ ಅತ್ತಿಗೆ. ನಾವೇ ಬಾವಿಗೆ ಬಿದ್ದವರಾಗೆ ಚರ್ಚೆ ವಾದ ಮಾಡ್ಕೊಂಡು ನಿರ್ಧಾರ ತಗೊಂಡ್ವಿ. ಕೈಗೆ ಸಿಗೋವರೆಗೂ ಅದ್ರ ಬಗ್ಗೆ ಆಸಕ್ತಿ, ಸಿಕ್ಕಿದ್ಮೇಲೆ ಅದಕ್ಕೆ ಬೆಲೆನೇ ಇರಲ್ಲ. ಬೇಬಿ ಹಾಗೆಲ್ಲ ಮಾತಾಡಿದ್ಲು ಅಂತ ಬೇಜಾರು ಮಾಡ್ಕೋಬೇಡ ಜಾಹ್ನವಿ. ನಿನ್ನ ಬದುಕು, ನಿನ್ನ ನಿರ್ಧಾರ, ನಾವು ಯಾವಾಗಲೂ ನಿನ್ನ ಜೊತೆ ಇರ್ತೀವಿ.